ಹಲೋ ಫ್ರೆಂಡ್ಸ್, ಈ ಇಮೇಜ್ ನಮಗೆ ತುಂಬ ಬೇಸಿಕ್ ಕಾನ್ಸೆಪ್ಟ್ ಅಂತ ಅನ್ಸಿದ್ರು ಕೂಡ ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಗ್ರೂಪ್ ಸಿ PSI ಎಕ್ಸಾಮಿಂದ ಹಿಡಿದು UPSC ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲೂ ಕೂಡ ಈ ಡಯಾಗ್ರಾಮ್ ಅನ್ನ ಬೇಸ್ ಆಗಿ ತಗೊಂಡು ಸುಮಾರು ಕ್ವಶನ್ಗಳನ್ನ ಕೇಳಿದ್ದಾರೆ. ಯಾವ್ಯಾವ ರೀತಿ ಕ್ವಶನ್ ಅನ್ನ ಫ್ರೇಮ್ ಮಾಡ್ಬೋದು, ಅದಕ್ಕೆ ನಾವು ಯಾವ ರೀತಿ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು, ಪ್ರತಿಯೊಂದನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಮ್ಗೆ ಗೊತ್ತಿರಬೇಕಾಗಿರುವಂಥ ವಿಷಯ, ಇಲ್ಲಿ ಸನ್ ಸೂರ್ಯ ಇದೆ and the vertical solar radiation falls on different latitude in different seasons. ಬೇರೆ ಬೇರೆ ಅವಧಿಯಲ್ಲಿ ಬೇರೆ ಬೇರೆ ಅಕ್ಷಾಂಶಗಳ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳ್ತಾ ಇದೆ. ಫಾರ್ ಎಕ್ಸಾಂಪಲ್, ಆನ್ March 21st solar radiation is vertical on equator. In the same way, on September 23rd solar radiation is also vertical on the equator. ಮಾರ್ಚ್ 21 ಸೆಪ್ಟೆಂಬರ್ 23 ಈ ಎರಡು ಡೇಟ್ ಅಲ್ಲೂ ಕೂಡ ಸೂರ್ಯನ ಕಿರಣ ಈಕ್ವೇಟರ್ 0 ಡಿಗ್ರಿ ಲ್ಯಾಟಿಟ್ಯೂಡ್ 0 ಡಿಗ್ರಿ ಅಕ್ಷಾಂಶದ ಮೇಲೆ ಲಂಬವಾಗಿ ಬೀಳುತ್ತೆ. ಬಟ್ ಆನ್ ಜೂನ್ 21st ಸೋಲಾರ್ ರೇಡಿಯೇಷನ್ ಈಸ್ ವರ್ಟಿಕಲ್ ಆನ್ ದಿ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಜೂನ್ 21ನೇ ತಾರೀಕು 23.5 ಡಿಗ್ರಿ ಉತ್ತರ ಅಕ್ಷಾಂಶದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳ್ತಾ ಇದೆ. On December 22nd, solar radiation is vertical on the 23.5 degree south latitude. 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ಮೇಲೆ ಡಿಸೆಂಬರ್ 22ನೇ ತಾರೀಕು ಸೂರ್ಯನ ಕಿರಣಗಳು ಲಂಬವಾಗಿ ಬೀಳ್ತವೆ. ಇಲ್ಲಿ ಮಧ್ಯ ಆರೋ ಮಾರ್ಕ್ ಏನಿದೆ, ಈ ಆರೋ ಮಾರ್ಕ್ ತೋರಿಸ್ತಾ ಇರೋದೇನೆ ಯಾವ ಡೇಟ್ ಅಲ್ಲಿ ಸೂರ್ಯನ ಕಿರಣ ಎಲ್ಲೆಲ್ಲಿ ಲಂಬವಾಗಿ ಬೀಳುತ್ತೆ ಅನ್ನೋದನ್ನ. ನಮ್ಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ ಅನ್ನ ಕೇಳ್ತಾರೆ ಅಂದ್ರೆ, 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಲ್ಲಿ ಸೂರ್ಯನ ಕಿರಣ ಯಾವಾಗ ಲಂಬವಾಗಿ ಬೀಳುತ್ತೆ ಅಂತ ನೇರವಾಗಿ ಕ್ವಶನ್ ಅನ್ನ ಕೇಳ್ತಾರೆ. ಯಾವಾಗ ಅಂದ್ರೆ ಆನ್ March 21st and on September 23rd. In the same way, on June 21st, solar radiation is vertical on the 23.5 degree north latitude, and December 22nd, solar radiation is vertical on the 23.5 degree south latitude. ಇದರ ಜೊತೆಗೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬೇಕಾಗಿರುವಂತಹ ವಿಷಯಗಳು ಯಾವ್ಯಾವುದು ಅಂತ ನಾವು ನೋಡೋದಾದ್ರೆ, this March 21st is also known as spring equinox or vernal equinox. ಮಾರ್ಚ್ 21ನ್ನ ಮೇಷ ಸಂಕ್ರಾಂತಿ ಅಂತ ಕೂಡ ಕರೀತಾರೆ. ಮೇಷ ಸಂಕ್ರಾಂತಿ ಅಂತ ಕರೀತಾರೆ. ಸೆಪ್ಟೆಂಬರ್ 23ನ್ನ ಆಟಮ್ನಲ್ ಈಕ್ವಿನಾಕ್ಸ್, ತುಲಾ ಸಂಕ್ರಾಂತಿ ಅಂತ ಕರೀತಾರೆ. ನಮ್ಗೆ ಈ 4 ಡೇಟ್ಗಳದು ಏನೇನ್ ನೇಮ್ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ದೃಷ್ಟಿಯಿಂದ ಬೇಕಾಗುತ್ತೆ. ಆನ್ June 21st solar radiation is vertical on the 23.5 degree north latitude, that is known as summer solstice. 23.5 ಡಿಗ್ರಿ ಉತ್ತರ ಅಕ್ಷಾಂಶದ ಮೇಲೆ ಯಾವಾಗ ಸೂರ್ಯನ ಕಿರಣ ಲಂಬವಾಗಿ ಬೀಳುತ್ತೋ ಅದನ್ನ ಕಟಕ ಸಂಕ್ರಾಂತಿ ಅಥವಾ ಕಟಕಾಯನ ಅಂತ ಕರೀತಾರೆ. Solar radiation when vertical on the 23.5 degree south latitude, that is known as winter solstice or ಕನ್ನಡದಲ್ಲಿ ಇದನ್ನ ಮಕರಾಯನ ಅಥವಾ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಇಲ್ಲಿ ನಾವು ಬೇಸಿಕ್ ಆಗಿ ಫಸ್ಟ್ ತಿಳ್ಕೊಬೇಕಾಗಿರುವಂತ ವಿಷಯ ಎಕ್ಸಾಮ್ ದೃಷ್ಟಿಯಿಂದ, ಯಾವ ಡೇಟ್ ಅಲ್ಲಿ ಯಾವ ಲ್ಯಾಟಿಟ್ಯೂಡ್ ಅಲ್ಲಿ ಸೋಲಾರ್ ರೇಡಿಯೇಷನ್ ವರ್ಟಿಕಲ್ ಆಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಅದ್ರ ಜೊತೆಗೆ ಈ 4 ಡೇಟ್ ಅನ್ನ March 21st, June 21st, September 23rd, December 22nd ಈ 4 ಡೇಟ್ ಅನ್ನ ಯಾವ ಹೆಸರಿನಿಂದ ಕರೀತಾರೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಇಷ್ಟನ್ನ ತಿಳ್ಕೊಂಡಾದ್ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂತ ವಿಷಯ ಏನು ಅಂತಂದ್ರೆ, ಆನ್ March 21st and September 23rd solar radiation is vertical on the equator. ಅಂದ್ರೆ ಯಾವಾಗ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳುತ್ತೋ, ಲಂಬವಾಗಿ ಬೀಳುತ್ತೋ ಅಂತ ಟೈಮಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಆಸ್ ವೆಲ್ ಆಸ್ ಸದರ್ನ್ ಹೆಮಿಸ್ಫಿಯರ್ ಎಕ್ಸ್ಪೀರಿಯನ್ಸಸ್ ಈಕ್ವಲ್ ಅಮೌಂಟ್ ಆಫ್ ಸೋಲಾರ್ ರೇಡಿಯೇಷನ್. ಯಾವಾಗ ಎರಡೂ ಗೋಳಾರ್ಧಗಳು ಒಂದೇ ಪ್ರಮಾಣದ ಸೂರ್ಯನ ಕಿರಣವನ್ನು ಪಡೆಯುತ್ತೋ ಅಂತ ಟೈಮಲ್ಲಿ ನಮಗೆ 12 hour ಡೇ 12 hour ನೈಟ್ ಅಂದ್ರೆ ಈಕ್ವಲ್ ನೈಟ್ ಈಕ್ವಲ್ ಡೇ ಸಿಗುತ್ತೆ. ಅದನ್ನೇ ನಾವು ಈಕ್ವಿನಾಕ್ಸ್ ಅಂತ ಕರೆಯೋದು. ಎಕ್ಸಾಮ್ ಅಲ್ಲಿ ನೇರವಾಗಿ ಕ್ವಶನ್ ಅನ್ನ ಕೇಳ್ತಾರೆ, ವಾಟ್ ಆರ್ ದಿ ಈಕ್ವಿನಾಕ್ಸ್ ಡೇಸ್. ಈಕ್ವಿನಾಕ್ಸ್ ದಿನಗಳು ಅಂತ ಯಾವ ದಿನಗಳನ್ನ ಕರೀತಾರೆ ಅಂತ ಕೇಳ್ತಾರೆ. ಯಾವ ದಿನ ಅಂತಂದ್ರೆ ಮಾರ್ಚ್ 21, ಸೆಪ್ಟೆಂಬರ್ 23. ಈಕ್ವಿನಾಕ್ಸ್ ಅಂದ್ರೆ ಏನು? ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತೆ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ 12 ಗಂಟೆ ಆಗಲಿದ್ರೆ 12 ಗಂಟೆ ರಾತ್ರಿ ಇರುತ್ತೆ. ಅದನ್ನೇ ನಾವು ಈಕ್ವಿನಾಕ್ಸ್ ಅಂತ ಕರೆಯೋದು.
ಈಕ್ವಿ ಈಕ್ವಲ್, ಈಕ್ವಿ ಅಂದ್ರೆ ಈಕ್ವಲ್ ಸಮ ಅಂತ ಅರ್ಥ, ನಾಕ್ಸ್ ಅಂದ್ರೆ ನೈಟ್ ರಾತ್ರಿ ಅಂತ ಅರ್ಥ, ಸಮರಾತ್ರಿ. ಸಮರಾತ್ರಿ ಅಂದ್ರೆ ಸಮರಾತ್ರಿ ಮತ್ತು ಸಮ ಹಗಲು ಅನ್ನುವಂತ ಅರ್ಥ ಬರುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ಇನ್ನೊಂದು ವಿಷಯ ಏನು ಅಂತಂದ್ರೆ, on June 21st solar radiation is vertical on the 23.5 degree north latitude. ನಾರ್ತ್ ಲ್ಯಾಟಿಟ್ಯೂಡ್ ಅಂತ ಇಲ್ಲಿ ನಾವು ಸ್ಪೆಸಿಫೈ ಮಾಡಿ ಹೇಳ್ತಾ ಇರೋದು ರೀಸನ್ ಏನಂತಂದ್ರೆ, ಈ ಡೇಟ್ ಅಲ್ಲಿ ಜೂನ್ 21ನೇ ತಾರೀಕು ಸೂರ್ಯನ ಕಿರಣ ಉತ್ತರಾರ್ಧಗೋಳದಲ್ಲಿ ನೇರವಾಗಿ ಬೀಳುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ವಿಷಯ ಏನು ಅಂತಂದ್ರೆ, ಜೂನ್ ಮಂತ್ ಅಲ್ಲಿ ಆನ್ June 21st ನಾರ್ದರ್ನ್ ಹೆಮಿಸ್ಫಿಯರ್ ಎಕ್ಸ್ಪೀರಿಯನ್ಸಸ್ ಮೋರ್ ಡೇ ಅಂಡ್ ಸದರ್ನ್ ಹೆಮಿಸ್ಫಿಯರ್ ಎಕ್ಸ್ಪೀರಿಯನ್ಸಸ್ ಮೋರ್ ನೈಟ್. ಉತ್ತರಾರ್ಧಗೋಳದಲ್ಲಿ ಹಗಲು ಜಾಸ್ತಿ ಇದ್ರೆ ದಕ್ಷಿಣಾರ್ಧಗೋಳದಲ್ಲಿ ರಾತ್ರಿ ಜಾಸ್ತಿ ಇರುತ್ತೆ. ಅದೇ ರೀತಿ ಆನ್ December 22nd solar radiation is vertical on the 23.5 degree south latitude. When solar radiation is vertical on the southern hemisphere experiences more day and northern hemisphere experiences more night. ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ಒಂದು ವಿಷಯ ಏನು ಅಂತಂದ್ರೆ, ದೇರ್ ಇಸ್ ಎ ವೇರಿಯೇಷನ್ ಇನ್ ಡೇ ಅಂಡ್ ನೈಟ್. ಹಗಲು ಮತ್ತು ರಾತ್ರಿಯ ಸಮಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಎಕ್ಸಾಮ್ ಅಲ್ಲಿ ನಮಗೆ ನೇರವಾಗಿ ಕ್ವಶನ್ ಅನ್ನ ಕೇಳ್ತಾರೆ, ವಾಟ್ ಈಸ್ ದಿ ಮೇನ್ ರೀಸನ್ ಫಾರ್ ದಿ ಡೇ ಅಂಡ್ ನೈಟ್? ಹಗಲು ಮತ್ತೆ ರಾತ್ರಿ ಆಗೋದಿಕ್ಕೆ ಪ್ರಮುಖವಾದಂತ ಕಾರಣ ಏನು ಅಂತ ಕೇಳ್ತಾರೆ. ಅದಕ್ಕೆ ಪ್ರಮುಖವಾದಂತ ಕಾರಣ ಏನು ಅಂದ್ರೆ, ಅರ್ತ್ ರೊಟೇಷನ್, ಭೂಮಿಯ ಅಕ್ಷ ಭ್ರಮಣ. ಈಗ ನಮ್ಮೆಲ್ರಿಗೂ ಕೂಡ ಅರ್ತ್ ರೊಟೇಷನ್, ಅಕ್ಷ ಭ್ರಮಣ ಅಂದ್ರೆ ಏನು ಅಂತ ಗೊತ್ತು. ಅರ್ತ್ ರಿವಾಲ್ವ್ಸ್ ಅರೌಂಡ್ ಇಟ್ಸ್ ಆಕ್ಸಿಸ್. ತನ್ನ ಅಕ್ಷದಲ್ಲಿ ಭೂಮಿ ಒಂದು ಸುತ್ತು ಸುತ್ತೋದನ್ನ ನಾವು ಅಕ್ಷ ಭ್ರಮಣ ಅಂತ ಕರಿತೀವಿ. ಸೂರ್ಯನಿಗೆ ಒಂದು ಭಾಗ ಅಗಲಾಗಿರುತ್ತೆ, ಅದೇ ರೀತಿ ಭೂಮಿ ತಿರುಗೋದ್ರಿಂದ ಇನ್ನೊಂದು ಭಾಗ ಸ್ವಲ್ಪ ಸಮಯದ ನಂತರ ಅಗಲನ್ನ ಪಡೆಯುತ್ತೆ. ಅಂದ್ರೆ ಹಗಲು ಮತ್ತು ರಾತ್ರಿ ಆಗೋದಿಕ್ಕೆ ಕಾರಣ ಏನು? ಅರ್ತ್ ರೊಟೇಷನ್, ಭೂಮಿಯ ಅಕ್ಷ ಭ್ರಮಣ. ಬಟ್ ವಾಟ್ ಈಸ್ ದಿ ಮೇನ್ ರೀಸನ್ ಫಾರ್ ದಿ ವೇರಿಯೇಷನ್ ಇನ್ ದಿ ಡೇ ಅಂಡ್ ನೈಟ್? ಹಗಲು ಮತ್ತು ರಾತ್ರಿಯಲ್ಲಿ ವ್ಯತ್ಯಾಸ ಆಗೋದಿಕ್ಕೆ ಕಾರಣ ಏನು ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಕನ್ಫ್ಯೂಸ್ ಆಗಬಾರ್ದು. ಡೇ ಅಂಡ್ ನೈಟ್ ಆಗೋದಿಕ್ಕೆ ಕಾರಣ ಏನು? ರೊಟೇಷನ್. ಬಟ್ ವೇರಿಯೇಷನ್ ಆಗೋದಿಕ್ಕೆ ಕಾರಣ ಏನು? ಅರ್ತ್ ರೆವಲ್ಯೂಷನ್. ರೆವಲ್ಯೂಷನ್ ಅಂದ್ರೆ ಏನು? ಮಧ್ಯ ಸೂರ್ಯ ಇದೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ. ಸುತ್ತಬೇಕಾದ್ರೆ ಬೇರೆ ಬೇರೆ ಟೈಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇನ್ ದಿ ಸೆಪ್ಟೆಂಬರ್ solar radiation vertical on equator, in the month of December vertical on the 23.5 degree south latitude. ಸೊ ಸದರ್ನ್ ಹೆಮಿಸ್ಫಿಯರ್ ಜಾಸ್ತಿ ಸನ್ಲೈಟ್ ಅನ್ನ ಪಡೆಯುತ್ತೆ. ಸೊ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಡೇ ಜಾಸ್ತಿ ಇರುತ್ತೆ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಡೇ ಕಡಿಮೆ ಇರುತ್ತೆ. ಯಾವಾಗ? ಡಿಸೆಂಬರ್ ತಿಂಗಳಲ್ಲಿ. ಅದೇ ರೀತಿ ಜೂನ್ ನಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ನಲ್ಲಿ ಡೇ ಜಾಸ್ತಿ ಇರುತ್ತೆ, ಸದರ್ನ್ ಹೆಮಿಸ್ಫಿಯರ್ ನಲ್ಲಿ ನೈಟ್ ಜಾಸ್ತಿ ಇರುತ್ತೆ. ಈ ತರ ವೇರಿಯೇಷನ್ ಆಗೋದಕ್ಕೆ ಕಾರಣ ಏನು? ಬಿಕಾಸ್ ಆಫ್ ದಿ ಅರ್ತ್ ರೆವಲ್ಯೂಷನ್. ಭೂಮಿ ಸೂರ್ಯನ ಸುತ್ತ ಸುತ್ತೋದೆ ಇದಕ್ಕೆ ಪ್ರಮುಖವಾದಂತ ಕಾರಣ. ಮತ್ತೆ ಈ ಡಯಾಗ್ರಾಮ್ ಅಲ್ಲಿ ನಾವು 4 ಸೀಸನ್ ಅನ್ನ ನೋಡಬಹುದು. ಮಾರ್ಚ್ 21st ಟು ಜೂನ್ 20th ಸ್ಪ್ರಿಂಗ್ ಸೀಸನ್, ವಸಂತ ಕಾಲ ಅಂತ ಕರೀತಾರೆ, ವಸಂತ ಕಾಲ. ಜೂನ್ 21st ಟು ಸೆಪ್ಟೆಂಬರ್ 22nd ದಟ್ ಇಸ್ ನೋನ್ ಆಸ್ ಸಮ್ಮರ್ ಸೀಸನ್, ಬೇಸಿಗೆ ಕಾಲ. ಸೆಪ್ಟೆಂಬರ್ 23rd ಟು ಡಿಸೆಂಬರ್ 21st ಆಟಮನ್ ಸೀಸನ್, ಶರತ್ ಕಾಲ. ಡಿಸೆಂಬರ್ 22nd ಟು ಮಾರ್ಚ್ 21st ವಿಂಟರ್ ಸೀಸನ್, ಚಳಿಗಾಲ. ಈ ತರ ನಾವು ಅರ್ತ್ ಕ್ಲೈಮೇಟ್ ಅನ್ನ 4 ಸೀಸನ್ ಆಗಿ ಕ್ಲಾಸಿಫೈ ಮಾಡಬಹುದು. ಇಲ್ಲಿ ನಮಗೆ ರೇನಿ ಸೀಸನ್ ಇಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬಾರ್ದು. ರೇನಿ ಸೀಸನ್ ಅನ್ನೋ ಕಾನ್ಸೆಪ್ಟ್ ಬರೋದು ಯಾವಾಗ? ಕ್ಲೈಮೇಟ್ ಆಫ್ ಇಂಡಿಯಾ ಅಥವಾ ಕ್ಲೈಮೇಟ್ ಆಫ್ ಕರ್ನಾಟಕವನ್ನ ನೋಡ್ಬೇಕಾದ್ರೆ. ಬಟ್ ಈ ಸೀಸನ್ ಬಂದು ಅರ್ತ್ ಕ್ಲೈಮೆಟಿಕ್ ಸೀಸನ್ಸ್, ಭೂಮಿಗೆ ಸಂಬಂಧಪಟ್ಟಂತ ಋತುಗಳು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ಇನ್ನೊಂದು ವಿಷಯ, ಜೂನ್ ಇಂದ ಸೆಪ್ಟೆಂಬರ್ಗೆ ಸಮ್ಮರ್, ಬೇಸಿಗೆಗಾಲ ಅಂತ ಹೇಳ್ತಾ ಇದೀವಿ. ಯಾಕೆ ಬೇಸಿಗೆಗಾಲ ಅಂತ ಹೇಳ್ತೀವಿ? ಇನ್ ದಿ ಮಂತ್ ಆಫ್ ಜೂನ್ ಸೋಲಾರ್ ರೇಡಿಯೇಷನ್ ಈಸ್ ವರ್ಟಿಕಲ್ ಆನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸೂರ್ಯನ ಕಿರಣ ನೇರವಾಗಿ ಬೀಳೋದ್ರಿಂದ ಏನಾಗುತ್ತೆ? ಉಷ್ಣಾಂಶ ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆಗೋದನ್ನೇ ನಾವು ಸಮ್ಮರ್, ಬೇಸಿಗೆ ಅಂತ ಕರಿತೀವಿ. ಬಟ್ ಇನ್ ದಿ ಸೇಮ್ ಡ್ಯೂರೇಷನ್ southern hemisphere experiences low solar radiation or inclined solar radiation. ಈ ಅವಧಿಯಲ್ಲೇನೆ ದಕ್ಷಿಣಾರ್ಧಗೋಳದಲ್ಲಿ ಓರೆ ಆದಂತ ಸೂರ್ಯನ ಕಿರಣ ಬೀಳ್ತಾ ಇದೆ. ಅಂದ್ರೆ ದಕ್ಷಿಣಾರ್ಧಗೋಳದಲ್ಲಿ ಈ ಜೂನ್ ಟು ಸೆಪ್ಟೆಂಬರ್ ಅವಧಿಯಲ್ಲಿ ಟೆಂಪರೇಚರ್ ಏನಿರುತ್ತೆ? ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ?
ಕಡಿಮೆ ಕಂಡುಬರುತ್ತೆ. ಯಾಕೆಂದ್ರೆ ಓರೆ ಆದಂತ ಸೂರ್ಯನ ಕಿರಣಗಳನ್ನ ದಕ್ಷಿಣ ಗೋಳಾರ್ಧ ಪಡಿತಾ ಇರುತ್ತೆ. ಅಂದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಸಮ್ಮರ್ ಸೀಸನ್ ಇರುತ್ತಾ, ವಿಂಟರ್ ಸೀಸನ್ ಇರುತ್ತಾ? ವಿಂಟರ್ ಸೀಸನ್, ಚಳಿಗಾಲ ಕಂಡುಬರುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಷಯ ಏನು ಅಂತಂದ್ರೆ, ದಿಸ್ 4 ಸೀಸನ್ಸ್ ಆರ್ ಅಪ್ಲಿಕೇಬಲ್ ಟು ನಾರ್ದರ್ನ್ ಹೆಮಿಸ್ಫಿಯರ್. ಈ 4 ಋತುಗಳು ಕೂಡ ಉತ್ತರ ಗೋಳಾರ್ಧಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ದಕ್ಷಿಣ ಗೋಳಾರ್ಧದಲ್ಲಿ ಅಪೋಸಿಟ್, ಅಂದ್ರೆ ಜೂನ್ ಟು ಸೆಪ್ಟೆಂಬರ್ ನಲ್ಲಿ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ವಿಂಟರ್ ಸೀಸನ್ ಇರುತ್ತೆ. ಸಮ್ಮರ್ಗೆ ಆಪೋಸಿಟ್ ಯಾವುದು? ವಿಂಟರ್. ಅದೇ ರೀತಿ ಡಿಸೆಂಬರ್ ಟು ಮಾರ್ಚ್ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸಮ್ಮರ್ ಇರುತ್ತೆ. ಇನ್ ದಿ ಸೇಮ್ ವೇ ಮಾರ್ಚ್ ಟು ಜೂನ್ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸ್ಪ್ರಿಂಗ್ ಸೀಸನ್ ಆದ್ರೆ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಆಟಮನ್ ಸೀಸನ್ ಇರುತ್ತೆ. ಸೆಪ್ಟೆಂಬರ್ ಟು ಡಿಸೆಂಬರ್ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಆಟಮನ್ ಶರತ್ಕಾಲ ಇದ್ರೆ ಸದರ್ನ್ ಹೆಮಿಸ್ಫಿಯರ್ ನಲ್ಲಿ ಸ್ಪ್ರಿಂಗ್ ಸೀಸನ್ ವಸಂತ ಕಾಲ ಕಂಡು ಬರುತ್ತೆ. ಈ ಇಷ್ಟು ವಿಷಯಗಳನ್ನ ನಾವು ಈ ಡಯಾಗ್ರಾಮ್ ನ ಸಹಾಯದಿಂದ ತಿಳ್ಕೋಬಹುದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಇನ್ನೊಂದು ವಿಷಯ ಏನು ಅಂತಂದ್ರೆ, ಜೂನ್ ಅಲ್ಲಿ ಯಾವಾಗ ಸೋಲಾರ್ ರೇಡಿಯೇಷನ್ 23.5 ಡಿಗ್ರಿ ಉತ್ತರ ಅಕ್ಷಾಂಶದ ಮೇಲೆ ಲಂಬವಾಗಿ ಬೀಳ್ತಾ ಇರುತ್ತೋ ಆ ಟೈಮಲ್ಲಿ ಸೋಲಾರ್ ರೇಡಿಯೇಷನ್ ಫೇಲ್ಸ್ ಟು ರೀಚ್ ದಿ ಸೌತ್ ಪೋಲ್. ಜೂನ್ 21ನೇ ತಾರೀಕು ಸೂರ್ಯನ ಕಿರಣ ದಕ್ಷಿಣ ಧ್ರುವವನ್ನ ತಲುಪೋದಿಲ್ಲ. ಅಂದ್ರೆ ಇನ್ ದಿ ಮಂತ್ ಆಫ್ ಜೂನ್ ಸೌತ್ ಪೋಲ್ ಎಕ್ಸ್ಪೀರಿಯನ್ಸಸ್ ಕಂಪ್ಲೀಟ್ ನೈಟ್. ಜೂನ್ 21ನೇ ತಾರೀಕು ಅಥವಾ ಜೂನ್ ತಿಂಗಳಲ್ಲಿ ದಕ್ಷಿಣ ಧ್ರುವದಲ್ಲಿ ಸಂಪೂರ್ಣವಾಗಿ ಕತ್ತಲಿರುತ್ತೆ. ಬಟ್ ಆದ್ರೆ ನಾರ್ತ್ ಪೋಲ್ ಉತ್ತರ ಧ್ರುವದಲ್ಲಿ ಅಪೋಸಿಟ್ ಸೈಡ್ ಆಫ್ ದಿ ಅರ್ತ್, ಇನ್ನೊಂದು ಭೂಮಿಯ ಇನ್ನೊಂದು ಭಾಗದಲ್ಲೂ ಕೂಡ ನಾರ್ತ್ ಪೋಲ್ ಉತ್ತರ ಧ್ರುವದಲ್ಲಿ ಬೆಳಕನ್ನ ನಾವು ಮಧ್ಯರಾತ್ರಿನಲ್ಲೂ ಕೂಡ ಬೆಳಕನ್ನ ನೋಡಬಹುದು. ನಾರ್ತ್ ಪೋಲ್ ಅಲ್ಲಿ ಕಂಪ್ಲೀಟ್ ಡೇ ಇರುತ್ತೆ. ಕಂಪ್ಲೀಟ್ ಡೇ ಅಂತಂದ್ರೆ ಸನ್ ಇರೋದು ಒಂದ್ ಕಡೆ ಆದ್ರೂ ಕೂಡ ಬಿಕಾಸ್ ಆಫ್ ದಿ ಅರ್ತ್ ಇನ್ಕ್ಲಿನೇಷನ್ ಅನದರ್ ಪಾರ್ಟ್ ಆಫ್ ದಿ ಪೋಲ್ ಆಲ್ಸೋ ಎಕ್ಸ್ಪೀರಿಯನ್ಸಸ್ ಸೋಲಾರ್ ರೇಡಿಯೇಷನ್, ಇನ್ಕ್ಲೈನ್ಡ್ ಸೋಲಾರ್ ರೇಡಿಯೇಷನ್. ಓರೆಯಾದಂತ ಸೂರ್ಯನ ಕಿರಣಗಳನ್ನ ಇನ್ನೊಂದು ಭಾಗನೂ ಕೂಡ ಪಡೆಯುತ್ತೆ. ಅಂದ್ರೆ ಇಡೀ ಧ್ರುವದಲ್ಲಿ ಉತ್ತರ ಧ್ರುವದಲ್ಲಿ ಜೂನ್ ತಿಂಗಳಲ್ಲಿ ನಾವು ಹಗಲನ್ನ ನೋಡಬಹುದು. ಅದೇ ರೀತಿ ಡಿಸೆಂಬರ್ ತಿಂಗಳಿಗೆ ಬಂದ್ರೆ ಡಿಸೆಂಬರ್ ಅಲ್ಲಿ ಸೂರ್ಯನ ಕಿರಣ ನೇರವಾಗಿ ಬೀಳೋದಲ್ಲಿ 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್. 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಮೇಲೆ ಬೀಳೋದ್ರಿಂದ ಸೌತ್ ಪೋಲ್ ಅಲ್ಲಿ ಕಂಪ್ಲೀಟ್ ಡೇ ಇರುತ್ತೆ, ನಾರ್ತ್ ಪೋಲ್ ಅಲ್ಲಿ ಕಂಪ್ಲೀಟ್ ನೈಟ್ ಇರುತ್ತೆ. ಇದನ್ನೇ ನಾವು ಮಿಡ್ ನೈಟ್ ಸನ್, ನಡುರಾತ್ರಿಯ ಸೂರ್ಯ ಅಂತ ಕರೆಯೋದು. ಎಕ್ಸಾಮ್ ದೃಷ್ಟಿಯಿಂದ ಈ ಡಯಾಗ್ರಾಮ್ ಅಲ್ಲಿ ನಾವು ಮೇಜರ್ ಆಗಿ ಫೋಕಸ್ ಮಾಡಬೇಕಾಗಿರುವಂತ ವಿಷಯ ಈ 4 ಡೇಟ್ಗಳು. ಯಾವ ಡೇಟ್ ಅಲ್ಲಿ ಎಲ್ಲೆಲ್ಲಿ ಸೂರ್ಯನ ಕಿರಣ ಲಂಬವಾಗಿ ಬೀಳುತ್ತೆ. ಎರಡನೇ ವಿಷಯ ಏನು ಅಂತಂದ್ರೆ, ಯಾವ ಡೇಟ್ ಅನ್ನ ಯಾವ ಹೆಸರಿನಿಂದ ಕರೀತಾರೆ ಅದು ಕೂಡ ನಮಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸೋಲಾರ್ ರೇಡಿಯೇಷನ್ ವರ್ಟಿಕಲ್ ಆಗಿದ್ದಾಗ ಅಲ್ಲಿ ಲೆಂತ್ ಆಫ್ ದಿ ಡೇ ಜಾಸ್ತಿ ಇರೋದು, ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಲೆಂತ್ ಆಫ್ ದಿ ನೈಟ್ ಜಾಸ್ತಿ ಇರೋದು. ಅದೇ ರೀತಿ ವೆನ್ ಸೋಲಾರ್ ರೇಡಿಯೇಷನ್ ಇಸ್ ವರ್ಟಿಕಲ್ ಆನ್ ದಿ ಸದರ್ನ್ ಹೆಮಿಸ್ಫಿಯರ್ ಎಕ್ಸ್ಪೀರಿಯನ್ಸಸ್ ಮೋರ್ ಡೇ, ನಾರ್ದರ್ನ್ ಹೆಮಿಸ್ಫಿಯರ್ ಎಕ್ಸ್ಪೀರಿಯನ್ಸಸ್ ಮೋರ್ ನೈಟ್. ಮತ್ತೆ ಆನ್ ಮಾರ್ಚ್ 21st and on September 23rd, Earth experiences, northern and southern hemisphere experiences equal day and equal night. It is known as equinox. ಇಷ್ಟು ವಿಷಯಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಥ್ಯಾಂಕ್ ಯು.